ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ದಿಢೀರಂತಹ ಆಗುವಂತಹ ರಸದ ಪುಡಿಯಿಂದ ಒಂದು ರೈಸ್ ಬಾತನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಬಹಳ ರುಚಿಯಾಗಿರುವಂತಹ ರೈಸ್ ಬಾತ್ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸೇ ನಾವು ತಗೊಳ್ಳೋದು. ನೋಡಿ, ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬ್ಯಾಡಗೆ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕಡಲೆಬೇಳೆ 1 ಸ್ಪೂನಷ್ಟು, ಹುಣಸೆ ಹುಳಿ ಒಂದು ಅರ್ಧ ನಿಂಬೆ ಗಾತ್ರ ಹುಣಸೆ ಹಣ್ಣನ್ನು ತೆಗೆದುಕೊಂಡು ರಸ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಹಾಕ್ಕೋಬೋದು. ರಸದ ಪುಡಿ 2 ಸ್ಪೂನು. ನೋಡಿ, ಚಿಲ್ಲಿ ಪೌಡರ್, ಕೆಂಪು ಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಅಂತ ಬರುತ್ತೆ, ಅದು 1/4 ಸ್ಪೂನಷ್ಟು. ಅರಿಶಿಣ 1/4 ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾವು ತೆಗೆದುಕೋಬೇಕಾಗತ್ತೆ. ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಅದರ ಜೊತೆಗೆ 3 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ದಪ್ಪದಾದಂತಹ ಸ್ಪೂನಲ್ಲಿ ಅಷ್ಟಾದರೆ ಸಾಕು. ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಉದ್ದಿನಬೇಳೆ. ಇವು ಚೆನ್ನಾಗಿ ಫ್ರೈ ಆಗಲಿ. ಎಷ್ಟು ಬೇಗ ಅಂತಂದರೆ ಅಷ್ಟು ಬೇಗ ಆಗುತ್ತೆ ಫ್ರೆಂಡ್ಸ್. ರೈಸ್ ಮಾಡ್ಕೊಳ್ಳೋದು ಅಷ್ಟೇ, ನೀವು ಲೇಟ್ ಆಗೋದು. ಬಾತಂತೂ ನಾವು ಅಷ್ಟು ಬೇಗ ಮಾಡಿಬಿಡ್ಬೋದು. ಈಗ ಕಡಲೆ ಬೀಜನೂ ಉದ್ದಿನಬೇಳೆ ಎರಡನ್ನು ಒಂದು ಬೌಲ್ಗೆ ತಗೊಂಬಿಡೋಣ. ಯಾಕಂದರೆ ಮತ್ತೆ ರೈಸ್ ಮೇಲೆ ಹಾಕಿದರೆ ಗರಿ ಗರಿಯಾಗಿರುತ್ತೆ, ತಿನ್ನೋಕ್ಕೂ ಬಹಳ ಟೇಸ್ಟಾಗಿರುತ್ತೆ. ಅದರಿಂದ ಈಗ ಅದೇ ಬಾಣಲಿಗೆ ನೋಡಿ, ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕೋಣ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟೂ ಹಾಕೋಣ. ಇಷ್ಟೂ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ತುಂಬಾ ಬಾಡಿಸ್ಬಾರ್ದು. ಈರುಳ್ಳಿ ತುಂಬ ಬಾಡಿಸಿದರೆ ಟೇಸ್ಟ್ ಇರೋದಿಲ್ಲ. 1/4 ಭಾಗ ಫ್ರೈ ಆಗಬೇಕಷ್ಟೇ. ಈಗ ನಾವು ಈರುಳ್ಳಿ ಇವೆಲ್ಲ ಒಂದು ಬೌಲ್ಗೆ ತಗೊಂಬಿಡೋಣ. ಇದೇನು ಈ ರೀತಿ ತೆಗೀತಾರೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ಅದರಿಂದಾಗಿ ನಾನು ತಗೊಳ್ತಾ ಇರೋದು. ಈಗ ನಾವು ಅದೇ ಬಾಣಲಿಗೆ ಕಿವುಚಿಟ್ಕೊಂಡಂತಹ ಹುಣಸೆ ರಸ ಹಾಕೋಣ. ಈ ಹುಣಸೆ ರಸ ನೋಡಿ, ಇದರ ಜೊತೆಗೆ ನಾವು ರೆಡ್ ಚಿಲ್ಲಿ ಪೌಡರ್ 1/4 ಸ್ಪೂನಷ್ಟು, ಅರಿಶಿಣ 1/4 ಸ್ಪೂನಷ್ಟು, ರಸದ ಪುಡಿ 2 ಸ್ಪೂನು, ಬೆಲ್ಲ ಒಂದಿಷ್ಟು, ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಇಷ್ಟೂ ಫ್ರೈ ಮಾಡೋಣ ಹುಣಸೆ ರಸದಲ್ಲಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಓವರ್ಫ್ಲೋ ಇಡಬಾರ್ದು, ಫ್ಲೇಮ್ ತುಂಬಾ ಕಡಿಮೆ ಇಟ್ಕೋಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ನಾನು ಇಂಗನ್ನು ಸೇರಿಸ್ತಾ ಇದ್ದೀನಿ. ನೀವು ಇಂಗು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ಅಯ್ಯೋ ಇಂಗಿಲ್ವಲ್ಲ, ಮತ್ತು ಅದನ್ನು ದುಡ್ಡು ಕೊಟ್ಟು ತರಬೇಕಲ್ಲ ಅನ್ನೋರು ಪಾಪ ಅದನ್ನು ಹಾಕ್ದಿರನೂ ಮಾಡ್ಬೋದು. ಹಿಂಗಿದ್ದರೆ ಇನ್ನೊಂಥರ ಟೇಸ್ಟ್ ಬರುತ್ತೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ.
ಗೊಜ್ಜು ರೆಡಿ ಆಯಿತು. ಈಗ ನಾವು ತೆಗೆದಿಟ್ಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕ್ಬಿಡೋಣ ಅದರ ಜೊತೆಗೆ. ಈಗ ಇವನ್ನೆಲ್ಲ ಒಂದೇ ಒಂದು ನಿಮಿಷ ಹಾಗೆ ಕಲಿಸ್ಬಿಟ್ಟು ನೀವು ರೈಸನ್ನು ಮಿಕ್ಸ್ ಮಾಡಿಬಿಡ್ಬೋದು. ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ರೈಸು. ಗೊಜ್ಜು ಜಾಸ್ತಿ ಆಗುತ್ತೆ ಅನ್ನೋರಿದ್ದರೆ ಅದನ್ನು ತಕ್ಕೋಬೋದು. ಒಂದು ಬೌಲ್ಗೆ ನಾನು ಒಂದು ಸ್ವಲ್ಪ ತೆಗೀತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಆಗ್ಬೋದು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಮಾಡಿಟ್ಕೊಂಡಂತಹ ರೈಸನ್ನು ಮಿಕ್ಸ್ ಮಾಡಿಬಿಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಮಿಕ್ಸ್ ಮಾಡ್ಕೋಬೋದು. ಗೊಜ್ಜು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ಬೇಕಂತಂದರೆ ಗೊಜ್ಜು ಜಾಸ್ತಿನೂ ಮಾಡ್ಕೋಬೋದು. ಇದೇ ಇಂಗ್ರೀಡಿಯೆಂಟ್ಸನ್ನು ಡಬಲ್ ಹಾಕ್ಕೊಂಡ್ರೆ ಗೊಜ್ಜು ಜಾಸ್ತಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೊಜ್ಜು ಸರಿಯಾಗಿ ಮಾಡಿದ್ದೀನಿ ನಾನು. ಅದನ್ನು ಸೇರಿಸ್ಬಿಡ್ತಾಯಿದ್ದೀನಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಸಿಂಪಲ್ಲಾಗಿ ರಸದ ಪುಡಿಯಿಂದ ಒಂದು ರೈಸ್ ಬಾತನ್ನು ನೋಡಿ ಎಷ್ಟು ರುಚಿಯಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ. ನಿಜವಾಗಲೂ ನಾನು ಸುಳ್ಳೆಲ್ಲ ಹೇಳ್ತಾ ಇರೋದು. ನೀವು ಅಂಗಡಿಯಿಂದ ರಸದ ಪುಡಿ ತಂದರೆ ಮೆಣಸಿನ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಚಿಲ್ಲಿ ಪೌಡರ್, ಕೆಂಪು ಚಿಲ್ಲಿ ಪೌಡರ್ ಬರುತ್ತಲ್ವ, ಅದೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮನೆಯಲ್ಲಿರುವಂತಹ ರಸದ ಪುಡಿ ಉಪಯೋಗಿಸಿರೋದು ಬಹಳ ಟೇಸ್ಟ್ ಆಗಿದೆ. ಈ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದ್ಕೊಳ್ಳಿ. ತುಂಬಾ ರುಚಿಯಾದಂತಹ ರಸದ ಪುಡಿಯಿಂದ ಮಾಡಿದಂತಹ ರೈಸ್ ಬಾತ್ ಫ್ರೆಂಡ್ಸ್. ಈ ರೆಸಿಪಿನ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ ಫ್ರೆಂಡ್ಸ್. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರೀಲೇಬೇಡಿ. ಥ್ಯಾಂಕ್ ಯು ವೆರಿ ಮಚ್.